ಕರ್ನಾಟಕ ರಾಜ್ಯದಲ್ಲಿ ದೇವಸ್ಥಾನಗಳ ಒಂದು ಹಿಡಿತ ಇದು ಸರ್ಕಾರದಿಂದ ಹೊರಗೆ ಬರಬೇಕನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಅಪೇಕ್ಷೆ. ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ನಾವು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಹಿಂದೂ ಧಾರ್ಮಿಕ ಕೇಂದ್ರಗಳು, ದೇವಸ್ಥಾನಗಳಿರ್ಬೋದು, ದೇವಾಲಯಗಳಿರ್ಬೋದು, ಮಠ ಮಂದಿರಗಳಿರ್ಬೋದು, ಇದು ಹಿಂದೂ ಸಮಾಜನೇ ನಿಯಂತ್ರಿಸುವ ರೀತಿಯಲ್ಲಿ ಅದನ್ನು ವಾಪಸ್ ಕೊಡಬೇಕು. ರಾಜ್ಯಪಾಲರು ಭಾಳ ಚೆನ್ನಾಗಿ ಇದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ ಮತ್ತು ರಾಜ್ಯಕ್ಕೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವ ಸಂವಿಧಾನದ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 25 ಮತ್ತು ಆರ್ಟಿಕಲ್ 26 ಇದರ ಅಡಿಯಲ್ಲಿ ಹಿಂದೂ ಸಮಾಜಕ್ಕೆ ಸ್ವತಂತ್ರ ಕೊಡಿ. ಸರ್ಕಾರ ಅನ್ನತಕ್ಕಂಥದ್ದು ಜಾತ್ಯತೀತವಾಗಿರತಕ್ಕಂತಹ ಒಂದು ಸಂಸ್ಥೆ. ಜಾತ್ಯತೀತವಾದಂಥ ಸರ್ಕಾರ ಒಂದು ಧರ್ಮದ ಆಚರಣೆಗಳನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೇವಸ್ಥಾನ ಅಂದರೆ ಬರೀ ಪೂಜೆ ಪುನಸ್ಕಾರ ಮಾತ್ರ ಅಲ್ಲ. ಒಂದು ದೇವಸ್ಥಾನ ಅಂದರೆ ಶೈಕ್ಷಣಿಕವಾಗಿ ಅಲ್ಲಿ ಚಟುವಟಿಕೆ ನಡೀಬೇಕು, ಆರೋಗ್ಯದ ಚಟುವಟಿಕೆ ನಡೀಬೇಕು. ಅಲ್ಲಿ ಬರ್ತಕ್ಕಂಥ ಭಕ್ತರ ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಅವರ ಔನ್ನತ್ಯ ಇರ್ಬೋದು, ಆಧ್ಯಾತ್ಮಿಕ ಉನ್ನತಿ ಇರ್ಬೋದು, ಆ ದೇವಸ್ಥಾನದಲ್ಲಿ ಬೇಕಾದಂಥ ಅನೇಕ ಅನುಕೂಲತೆಗಳಿರ್ಬೋದು. ಇದನ್ನು ಆ ದೇವಸ್ಥಾನಗಳು ಮಾಡಬೇಕಾಗತ್ತೆ. ಒಂದು ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ಶಾಂತಿ ಸಿಗಬೇಕು, ಅಲ್ಲಿ ಒಂದು ಶೌಚಾಲಯ ಇರಬೇಕು, ಬಂದಂಥವರಿಗೆ ಒಂದು ನೆಮ್ಮದಿ ಸಿಗಬೇಕು. ಯಾವ ದೇವಸ್ಥಾನದ ಒಂದು ಪೂಜೆ ಮಾಡತಕ್ಕಂಥ ಭಗವಂತ ಇದ್ದಾನೆ, ದೇವರಿದ್ದಾನೆ, ಅದರ ಅನುಸಾರವಾಗಿ ಅಲ್ಲಿ ನಡಿಬೇಕು. ಈ ಎಲ್ಲವನ್ನು ಸರ್ಕಾರ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರ ಈಗಾಗಲೇ ತೋರಿಸಿದೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಯಾಕಂದರೆ ಸರಿಯಾಗಿ ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಹಿಂದೂ ಸಮಾಜವೇ ನಡೆಸಲಿಕ್ಕೆ ಏನೇನೋ ಒಂದು ಅವಕಾಶಗಳಿದೆ, ಇದಕ್ಕೆ ಸರ್ಕಾರ ಬಿಟ್ಕೊಡ್ಬೇಕನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಒಂದು ಆಗ್ರಹ. ನಾವು ಈ ಒಂದು ಅಭಿಯಾನೋಪಾದಿಯಲ್ಲಿ ಈ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಎರಡನೇದಾಗಿ ಇಡೀ ಹಿಂದೂ ಸಮಾಜವನ್ನು ಜಾಗರಣ ಮಾಡುವಂಥ ಪ್ರಕ್ರಿಯೆಯು ಕೂಡ ಇದರ ಬೆನ್ನ ಹಿಂದೆಯೇ ನಡೆಯುತ್ತೆ. ನೂರಾರು ವರ್ಷಗಳಿಂದ ನಮ್ಮ ಮೇಲೆ ಮಾಡಿರುವ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ನಮ್ಮ ಕೂಗು ಇದ್ದೇ ಇತ್ತು. ಆದರೆ ಇವತ್ತು ಅದನ್ನು ಒಂದು ಸಂಘಟನಾತ್ಮಕವಾಗಿ ತಗೊಂಡು ಹೋಗಿ ಪ್ರತಿಯೊಬ್ಬ ಹಿಂದುವಿನಲ್ಲೂ ಇರುವಂಥ ಯೋಚನೆಯನ್ನು ಸರ್ಕಾರಕ್ಕೆ ನಾವು ತಲುಪಿಸಿದ್ದೀವಿ. ನೀವು ನೋಡ್ತಾ ಇದ್ದೀರಾ ಯಾವ್ಯಾವ ರೀತಿಯ ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ಆಗ್ತಾಯಿದೆ. ಅತಿ ಹತ್ತಿರದಲ್ಲಿ ತಿರುಪತಿನಲ್ಲಿ ಯಾವ ಒಂದು ಬೆಣ್ಣೆ ಅಥವಾ ತುಪ್ಪವನ್ನು ಆ್ಯನಿಮಲ್ ಫ್ಯಾಟಿಂದನೂ ಯೂಸ್ ಮಾಡಿ ಕಳಂಕ ಬರುವ ರಹಿತ ಆಗಿತ್ತು. ಇದೇ ತಿರುಪತಿ ದೇವಸ್ಥಾನದಲ್ಲಿ ಹಿಂದೂಗಳ ಅನ್ಯ ಧರ್ಮದ ಹಿಂದೂ ಅಲ್ಲದವರು ಕೂಡ ಹಿಂದೂ ದೇವಸ್ಥಾನದಲ್ಲಿ ಸ್ಥಾನವನ್ನು ಮತ್ತು ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ರೀತಿಯಾದ ಸರ್ಕಾರದ ಸ್ವಾಮ್ಯದಲ್ಲಿರುವ ಅನೇಕ ತಪ್ಪುಗಳನ್ನು ಹಿಂದೂಗಳ ಮೇಲೆ ಹೇರಣೆ ಮಾಡಲಾಗ್ತಿದೆ. ಇದನ್ನು ಪ್ರತಿರೋಧಿಸಿ ಮತ್ತು ಹಿಂದೂಗಳಿನ ಅವರ ಹಕ್ಕನ್ನು ವಾಪಸ್ ಕೊಡಲಿಕ್ಕೆ ನಮ್ಮೆಲ್ಲರ ಇವತ್ತ ಒಂದು ಪ್ರಯತ್ನ. ಹಿಂದೂ ಧರ್ಮದಲ್ಲಿರುವಂಥ ದೇವಸ್ಥಾನಗಳು ಹಿಂದೂ ಧರ್ಮಕ್ಕೆ ಬರಬೇಕು. ಆಯಾ ಸಂಪ್ರದಾಯ ಇರುವಂಥ ದೇವಸ್ಥಾನಗಳು ಅವರ ಮುಖಾಂತರ ಮತ್ತು ಈ ಒಂದು ಸಮಿತಿ ಮಾಡಿ, ಉದಾಹರಣೆಗೆ ಅಯೋಧ್ಯೆಯಲ್ಲಿರುವಂಥ ಒಂದು ಸಮಿತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನ್ಯಾಯಾಧೀಶರಿರ್ಬೋದು, ಮಹಿಳೆಯರಿರ್ಬೋದು ಮತ್ತು ಅನುಸೂಚಿತ ವರ್ಗದವರಿರ್ಬೋದು ಮತ್ತು ಆ ದೇವಸ್ಥಾನ ಯಾವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರುತ್ತದೆ ಆ ಸಂಪ್ರದಾಯದ ವ್ಯಕ್ತಿಗಳು ಕೂಡ ಅದರ ಒಳಗೊಂಡಂತೆ ಸ್ಥಳೀಯವಾಗಿರುವಂಥ ದೇವಸ್ಥಾನಗಳನ್ನು ಸ್ಥಳೀಯ ಮುಖಾಂತರ ಆಯಾ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸಬೇಕಾಗಿದೆ. ಅದೇ ರೀತಿಯಾಗಿ ದೇವಸ್ಥಾನಗಳು ಎ, ಬಿ ವರ್ಗ, ಸಿ ವರ್ಗ ಅಂತೇಳಿ 3 ರೀತಿಯಲ್ಲಿ ವಿಂಗಡಣೆ ಮಾಡಿದೆ. ಅದೇ ರೀತಿಯಾಗಿ 25 ಕೋಟಿಗಿಂತ ಒಳಗಿರ್ಬೋದು, 25 ಕೋಟಿಗಿಂತ ಮೇಲ್ವರ್ಗ ಇರ್ಬೋದು ಮತ್ತು 10 ಕೋಟಿಗಿಂತ ಕೆಳಗಿರ್ಬೋದು. ಈ ರೀತಿ ಪ್ರತಿ 10 ವರ್ಷಕ್ಕೊಮ್ಮೆ ಅದನ್ನು ಇದು ಮಾಡಬೇಕಾಗಿ ನಾವು ವಿನಂತಿ ಮಾಡ್ತೀವಿ. ಹೀಗಾಗಿ ದೇವಸ್ಥಾನಗಳು ಸರ್ಕಾರದ ಕಪಿಮುಷ್ಟಿಯಿಂದ ಹೊರಗೆ ಬರಬೇಕಂತೇಳಿ ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಮನವಿ ಕೊಡೋರಿದ್ದೀವಿ. ಮುಂಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಇರ್ಬೋದು ಮತ್ತು ಪ್ರಖಂಡ ತಾಲೂಕಾ ಕೇಂದ್ರಗಳಲ್ಲಿ ಕೂಡ ಹೋರಾಟ ಮಾಡೋರಿದ್ದೀವಿ ಮತ್ತು ಸಮಾಜವನ್ನು ಜಾಗೃತ ಮಾಡೋರಿದ್ದೀವಿ. ಹೀಗಾಗಿ ಹಿಂದೂ ಧರ್ಮದ ದೇವಸ್ಥಾನಗಳ ಆಸ್ತಿಯನ್ನು ಹಿಂದೂ ಧರ್ಮದ ಸರ್ವರಿಗೂ ಅದನ್ನು ಮುಟ್ಟುವ ರೀತಿಯಲ್ಲಿ ಆಗಬೇಕಾಗಿದೆ. ಹೀಗಾಗಿ ನಾವು ಕೂಡ ಮುಂಬರುವ ದಿನಗಳಲ್ಲಿ ಅತ್ಯಂತ ಸರ್ಕಾರ ತೆಗೆದುಕೊಂಡು ಸರಿಯಾಯಿತು, ಇಲ್ಲಪ್ಪ ಅಂದರೆ ಉಗ್ರವಾದವಂಥ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ.